ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ತಿಳಿಸುತ್ತಿರುವಂತಹ ಮಾಹಿತಿ ಯಾವುದೆಂದರೆ, ಯಾರೆಲ್ಲ ಪಾನ್ ಕಾರ್ಡ್ಗಳನ್ನು ಇನ್ನೂ ಮಾಡಿಸಿಲ್ಲವೋ ಅಂಥವರು ಹೊಸ ಪಾನ್ ಕಾರ್ಡ್ಗಳಿಗೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಕೇವಲ 5 ನಿಮಿಷ ಇದ್ದರೆ ಸಾಕು. ಈ ಒಂದು ಆನ್ಲೈನ್ ಪ್ರಕ್ರಿಯೆಯ ಮೂಲಕ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬಹುದಾಗಿದೆ. ನೀವು ಯಾವುದೇ ಸೆಂಟರ್ಗಳಿಗೆ ಭೇಟಿ ನೀಡದೆ ಹೊಸ ಪಾನ್ ಕಾರ್ಡ್ಗಳಿಗೂ ಕೂಡ ಮನೆಯಲ್ಲಿಯೇ ಇದ್ದು ನಿಮ್ಮ ಫೋನ್ಗಳನ್ನು ಬಳಕೆ ಮಾಡಿಕೊಂಡು ಹೊಸ ಪಾನ್ ಕಾರ್ಡನ್ನು ಪಡೆಯಬಹುದು. ಪಾನ್ ಕಾರ್ಡ್ ಯಾವೆಲ್ಲ ಕೆಲಸಕ್ಕೆ ಬೇಕಾಗುತ್ತದೆ ಎಂದರೆ ಸ್ನೇಹಿತರೆ, ಈ ಒಂದು ಪಾನ್ ಕಾರ್ಡ್ ನಮ್ಮ ಹಣಕಾಸಿನ ವಹಿವಾಟಿನ ಪ್ರಕ್ರಿಯೆಗೆ ಬೇಕಾಗುತ್ತದೆ. ಇದು ಕಡ್ಡಾಯವಾಗಿ ಇದ್ದರೆ ಮಾತ್ರ ನಿಮ್ಮ ಹಣ ಬೇರೆ ವ್ಯಕ್ತಿಗಳಿಗೆ ತಲುಪಲು ಸಾಧ್ಯ. ಈ ಒಂದು ಪಾನ್ ಕಾರ್ಡ್ಗಳನ್ನು ಆದಾಯ ತೆರಿಗೆ ಇಲಾಖೆಯು ಪರಿಚಯಿಸಿದೆ. ಇದನ್ನು ಎಲ್ಲರೂ ಕೂಡ ಹೊಂದಿರಬೇಕು. ಯಾರೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಹಣಕಾಸಿನ ವಹಿವಾಟು ನಡೆಸುತ್ತಾರೋ ಅಂತಹ ವ್ಯಕ್ತಿಗಳೆಲ್ಲರೂ ಕೂಡ ಈ ಪಾನ್ ಕಾರ್ಡ್ಗಳನ್ನು ಕಡ್ಡಾಯವಾಗಿ ಹೊಂದಿರತಕ್ಕದ್ದು. ಪಾನ್ ಕಾರ್ಡ್ನ ವಿವರಣೆ ಬಂದು ಪರ್ಮನೆಂಟ್ ಅಕೌಂಟ್ ನಂಬರ್ ಎಂದರ್ಥ. ಇದು 10 ಅಂಕೆಯ ಸಂಖ್ಯೆಗಳಾಗಿರುತ್ತದೆ. ಈ ಒಂದು ಸಂಖ್ಯೆಯಲ್ಲಿ ಪಾನ್ ಕಾರ್ಡ್ಗಳನ್ನು ಆದಾಯ ತೆರಿಗೆ ಇಲಾಖೆಯು ನಿಮಗೆ ನೀಡುವುದು. ಈ ಪಾನ್ ಕಾರ್ಡ್ಗಳ ಮುಖಾಂತರ ಸಾಕಷ್ಟು ಕೆಲಸವೂ ಕೂಡ ಆಗುತ್ತದೆ. ಬ್ಯಾಂಕಿನ ಕೆಲಸವಾಗಿದ್ದರೂ ಕೂಡ ಈ ಪಾನ್ ಕಾರ್ಡ್ನ ಮುಖಾಂತರ ಆಗಲಿದೆ. ಯಾರೆಲ್ಲ ಇನ್ನೂ ಕೂಡ ಹೊಸ ಪಾನ್ ಕಾರ್ಡ್ಗಳನ್ನು ಪಡೆದಿಲ್ಲವೋ ಅಂಥವರು ನಿಮ್ಮ ಮೊಬೈಲನ್ನು ಬಳಕೆ ಮಾಡಿ ಆಧಾರ್ ಕಾರ್ಡ್ಗಳ ಸಂಖ್ಯೆಯನ್ನು ನೀಡಿ ಹೊಸ ಪಾನ್ ಕಾರ್ಡ್ಗಳಿಗೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಇನ್ಸ್ಟೆಂಟ್ ಪಾನ್ ಕಾರ್ಡ್ ಪಡೆಯಲು ಈ ದಾಖಲಾತಿಗಳು ಕಡ್ಡಾಯ. ಯಾವುವು ಎಂದರೆ, ಇದುವರೆಗೂ ಪಾನ್ ಕಾರ್ಡ್ಗಳಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬಾರದು. ಪಾನ್ ಕಾರ್ಡ್ಗಳಿಗೆ ಲಿಂಕ್ ಆಗದೇ ಇರುವಂತಹ ಆಧಾರ್ ಕಾರ್ಡ್ಗಳನ್ನು ಕೂಡ ಬಳಕೆ ಮಾಡಿ ಹೊಸ ಪಾನ್ ಕಾರ್ಡನ್ನು ಪಡೆಯಬಹುದು. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆ ಕೂಡ ಬೇಕು. ಈ 2 ದಾಖಲೆಗಳೊಂದಿಗೆ ನೀವು ಆನ್ಲೈನ್ನಲ್ಲಿ ಫೋನಿನ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ. ಹೊಸ ಪಾನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಅಧಿಕೃತ ವೆಬ್ಸೈಟ್ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇನೆ. ಡಿಸ್ಕ್ರಿಪ್ಷನ್ಗೆ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಇನ್ಸ್ಟಂಟ್ ಪಾನ್ ಥ್ರೋ ಆಧಾರ್ ಎಂಬುದನ್ನು ನೋಡುತ್ತೀರಿ. ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಗೆಟ್ ನ್ಯೂ ಪ್ಯಾನ್ ಎಂಬುದು ಕಾಣುತ್ತದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ನೀವು ನಿಮ್ಮ ಆಧಾರ್ನಲ್ಲಿರುವಂತಹ ಸಂಖ್ಯೆಯನ್ನು ಹಾಕಬೇಕು. ಹಾಕಿದ ಬಳಿಕವೇ ಕ್ಯಾಪ್ಚಾ ಕೋಡನ್ನು ಹಾಕಿ ಗೆಟ್ OTP ಎಂಬುದನ್ನು ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಸಂಖ್ಯೆಗೆ ಯಾವ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರುತ್ತದೆಯೋ ಆ ಮೊಬೈಲ್ ಸಂಖ್ಯೆಗೆ OTP ಕೂಡ ಬರುತ್ತದೆ. ನಂತರ OTPಯನ್ನು ನಮೂದಿಸಿ ವ್ಯಾಲಿಡೇಟ್ ಆಧಾರ್ OTP ಅಂಡ್ ಕಂಟಿನ್ಯೂ ಎಂಬುದನ್ನು ಕ್ಲಿಕ್ ಮಾಡಿ. ಕ್ಲಿಕ್ಕಿಸಿದ ನಂತರವೇ ಹೊಸ ಪುಟಕ್ಕೆ ಹೋಗುವಿರಿ. ಆ ಒಂದು ಪುಟದಲ್ಲಿ ನೀವು ಆಧಾರ್ ವಿವರಗಳನ್ನು ಕೂಡ ಭರ್ತಿ ಮಾಡಬೇಕು. ಭರ್ತಿ ಮಾಡಿದ ನಂತರ ಸಬ್ಮಿಟ್ ಪ್ಯಾನ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ಕಿಸಿದ ನಂತರವೇ ನಿಮಗೆ ಅಕ್ನಾಲಜ್ಮೆಂಟ್ ನಂಬರ್ ಅನ್ನು ನೀವು ಸ್ವೀಕರಿಸುತ್ತೀರಿ. ಆ ಒಂದು ನಂಬರ್ಗಳ ಮುಖಾಂತರ ನಿಮ್ಮ ಪ್ಯಾನ್ ಕಾರ್ಡ್ನ ಸ್ಥಿತಿಯನ್ನು ಕೂಡ ನೋಡಬಹುದಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ಹೊಸ ಪಾನ್ ಕಾರ್ಡ್ ಅನ್ನು ಪಡೆಯಬೇಕು ಎಂಬ ಎಲ್ಲ ವಿವರಣೆಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇದೇ ರೀತಿಯಾದಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಜ್ಞಾನಜ್ಯೋತಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರಿಗೂ ಕೂಡ ಪಾನ್ ಕಾರ್ಡ್ ಅನ್ನು ಮಾಡಿಸುವ ಬಗ್ಗೆ ಮಾಹಿತಿ ತಿಳಿಯಲಿ. ಈ ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರ ತಿಳಿಸಿ. ಈ ನಮ್ಮ ಒಂದು ಚಾನೆಲ್ನಲ್ಲಿ ಸರ್ಕಾರವು ತರುವಂತಹ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪ್ರತಿನಿತ್ಯವೂ ಕೂಡ ಅಪ್ಲೋಡ್ ಮಾಡಲಾಗುತ್ತದೆ. ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೀವು ಕೂಡ ದಿನನಿತ್ಯ ಹೊಸ ಮಾಹಿತಿಗಳ ಬಗ್ಗೆ ಅಪ್ಡೇಟ್ ಅನ್ನು ಪಡೆಯಿರಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.